ಎಲ್ಲರಿಗೂ ನಮಸ್ಕಾರ. ವಿಧಾತ್ರಿ ಅವಾರ್ಡ್ನ ಫಂಕ್ಷನ್ನ ವೇದಿಕೆ ಮೇಲೆ ಆಸಂಗಿರುವಂತಹ ಸರ್ವರಿಗೂ ನಮಸ್ಕರಿಸುತ್ತಾ, ಸಾವಿರಾರು ಜನರು ಕುಳಿತಿರುವಂತಹ ತರಬೇತಿಯಲ್ಲಿ ನಮಗೆ ಮಾತನಾಡುವಂಥ ಸಾಮರ್ಥ್ಯ ಇದೆ. ಆದರೆ ವಿದ್ವಾನರು, ಬುದ್ಧಿವಂತರು ತುಂಬಿರುವಂತಹ ಈ ಒಂದು ಸಭೆಯಲ್ಲಿ ಮಾತನಾಡೋದಂದರೆ ಸ್ವಲ್ಪ ಮುಜುಗರ ಅನ್ನಿಸ್ತದೆ ಸರ್. ಹಾಗಾಗಿ ಅಂತಹ ಏನಾದರೂ ನಮ್ಮಿಂದ ಮಾತುಗಳಲ್ಲಿ ತೊಂದರೆ ಆದರೆ ಕ್ಷಮಿಸಬೇಕು ಅಂತ ಕೇಳ್ಕೊಳ್ತಾ, ಈ ಒಂದು ವೇದಿಕೆ ಮೇಲೆ ಆಚರಣೆಯಾಗಿರುವಂತಹ ಕೊಂಕಣ್ ಎಜುಕೇಷನ್ ಟ್ರಸ್ಟ್ನ ಕಾರ್ಯದರ್ಶಿಗಳು ಆಗಿರುವಂತಹ ಶ್ರೀಯುತ ಮುರಳೀಧರ್ ಸರ್ ಅವರೇ, ವಿಧಾತ್ರಿ ಅಕಾಡೆಮಿಯ ಸಂಸ್ಥಾಪಕ HOD ಆಗಿರುವಂತಹ ಶ್ರೀಯುತ ಗುರುರಾಜ್ ಶೆಟ್ಟಿ ಅವರೇ, ಆತ್ಮೀಯರು ಮಿತ್ರರಾಗಿರುವಂತಹ ಮಂಜುನಾಥ್ ನಾಯ್ಕರವರೇ, ಕಾಲೇಜಿನ ಪ್ರಾಂಶುಪಾಲರಂಥ ಕಿರಣ್ ಭಟ್ ಸರ್ ಅವರೇ, ಎಲ್ಲ ಉಪನ್ಯಾಸಕರೇ, ವಿದ್ಯಾರ್ಥಿನಿಯರೇ, ವಿದ್ಯೆ ವಿನಯೇನ ಶೋಭತೆ ಅಂತ ಒಂದು ಮಾತಿದೆ. ಅದಕ್ಕೆ ಒಂದು ಅನ್ವರ್ಥ ಅಂದರೆ ಗುರುರಾಜ್ ಸರ್ ಅವರು ಬಹಳ ವಿದ್ವಾನ್ರವರು, ಬಹಳ ಬುದ್ಧಿವಂತರು, ಒಂದು ಸಹನಾಮೂರ್ತಿ, ಬ್ರಹ್ಮಾಂಡ ಜ್ಞಾನವನ್ನು ಹೊಂದಿರುವ ಅವರ ಜೊತೆಗೆ ಎಲ್ಲಾದರೂ ಕಾಲೇಜಿಗೆ ಬಂದರೆ ಒಂದು 5 ನಿಮಿಷ ಮಾತನಾಡೋ ಅವಕಾಶ ಸಿಕ್ಕಿದ್ರೆ ಭಾಳ ಸಂತೋಷ ಅನಿಸ್ತಿತ್ತು. ಯಾವತ್ತೂ 2 ವರ್ಷದ ಅವಧಿಯಲ್ಲಿ ಒಂದು ದಿನವೂ ವಿದ್ಯಾರ್ಥಿಗಳೊಂದಿಗಾಗಲಿ ಪಾಲಕರೊಂದಿಗಾಗಲಿ ಸ್ವಲ್ಪವೂ ಬೇಸರ ಮಾಡಿಕೊಳ್ಳದೆ ಕರೆದು ಆತ್ಮೀಯತೆಯಿಂದ ಮಾತನಾಡಿ ಮಕ್ಕಳ ಬಗ್ಗೆ, ಶಿಕ್ಷಣದ ಕುರಿತಾಗಿ, ಸಂಸ್ಥೆಯ ಕುರಿತಾಗಿ ಅತ್ಯಂತ ಪ್ರೀತಿಯ ಮಾತುಗಳನ್ನು ಆಡ್ತಾ ಅತ್ಯಂತ ವಿನಯಪೂರ್ವಕವಾಗಿ ಸಹನಾಮೂರ್ತಿಯಾಗಿ ಈ ಸಂಸ್ಥೆಯನ್ನು ನಡೆಸ್ಕೊಂಡು ಹೋಗೋರು ಗುರುರಾಜ್ ಸರ್ ಅಂದರೆ ಅತಿಶಯೋಕ್ತಿ ಆಗಲಿಕ್ಕಿಲ್ಲ. ಅಂತಹ ಒಬ್ಬ HOD ಅವರ ಮಾರ್ಗದರ್ಶನದಲ್ಲಿ ಶಿಕ್ಷಕ ವೃಂದದವರನ್ನು ತೆಗೆದುಕೊಂಡು ಅವರು ಈ ಒಂದು ಸಾಧನೆಯನ್ನು, ಈ ಒಂದು ಸಂಸ್ಥೆಯನ್ನು ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಹೇಳಿದ್ರೆ ನಿಜಕ್ಕೂ ಹೆಮ್ಮೆ ಅನ್ನಿಸ್ತದೆ. 2 ವರ್ಷದ ವಿಧಾತ್ರಿ ಅಕಾಡೆಮಿಯಲ್ಲಿ ನಮ್ಮ ಮಕ್ಕಳು ಕಲಿತ ನಂತರ ನಮಗೆ ಈಗ ಆತ್ಮತೃಪ್ತಿ ಸಿಕ್ಕಿದೆ. 2 ವರ್ಷದ ಹಿಂದೆ ನಮ್ಮ ಮಕ್ಕಳನ್ನು ಈ ಕಾಲೇಜಿಗೆ ಸೇರಿಸುವಾಗ ನಮಗೊಂದು ಸ್ವಲ್ಪ ಅಳುಕಿತ್ತು. ಯಾಕಂದರೆ 2-3 ವರ್ಷ ಆಗಿತ್ತು ಈ ಕಾಲೇಜ್ ಸ್ಟಾರ್ಟಾಗಿ. ಕುಮಟಾದಲ್ಲಿ ಟೌನ್ನಲ್ಲಿ 4 ಕಾಲೇಜುಗಳಿತ್ತು. ಹಾಗಾಗಿ ನಮಗೆ ಆಯ್ಕೆ ಬಹಳ ಮಾರ್ಗಗಳಿತ್ತು. ನಾವು ಏನು ಮಾಡಬೇಕು, ಯಾವ ಕಾಲೇಜಿಗೆ ಹಾಕಬೇಕು ಹೇಳುವಂತಹ ತೊಳಲಾಟದಲ್ಲಿದ್ದಾಗ ಒಂದು ಹೊಸ ಕಾಲೇಜಿದೆ, 2 ವರ್ಷ ಉತ್ತಮ ಸಾಧನೆ ಮಾಡಿದ್ದಾರೆ, ನೋಡೋಣ ನಮ್ಮದು ಒಂದು ಪ್ರಯತ್ನ ನಮ್ಮ ಮಕ್ಕಳಲ್ಲಿ ಮಾಡಲಿ ಹೇಳುವಂತಹ ಸದುದ್ದೇಶದಿಂದ ಈ ಕಾಲೇಜಿಗೆ ಹಾಕಿ 2 ವರ್ಷದ ನಂತರ ಏನು ಅವರು ಫಲಿತಾಂಶ ಕೊಟ್ಟರು, ಆವಾಗ ನಮಗೊಂದು ಆತ್ಮತೃಪ್ತಿ ಆಯಿತು. ನಾವು ಒಂದು ಉತ್ತಮ ನಿರ್ಧಾರವನ್ನು 2 ವರ್ಷದ ಹಿಂದೆ ತೆಗೆದುಕೊಂಡಿದ್ದರಿಂದ ಇವತ್ತು ನಮ್ಮ ಮಕ್ಕಳು ಈ ಒಂದು ಶಾಲೆಯಲ್ಲಿ ಉತ್ತಮ ಸಾಧನೆಯನ್ನು ಮಾಡಲಿಕ್ಕೆ ಅನುಕೂಲವಾಯಿತು ಹೇಳುವಂಥ ಆತ್ಮತೃಪ್ತಿ ನಮಗೆ ಈ 2 ವರ್ಷದ ನಂತರ ಸಿಕ್ಕಿದೆ. ಯಾಕೆ ಹೇಳ್ತಾರೆ, ನಾವು ಮಾಡುವಂಥ ಕೆಲಸದಲ್ಲಿ 2 ಜನ ತೃಪ್ತಿ ಪಡಬೇಕಂತ, ಒಂದು ಆತ್ಮ ಮತ್ತೊಂದು ಪರಮಾತ್ಮ. ನಮಗೆ 2 ತೃಪ್ತಿಯಾದಂಥ ಕೆಲಸವನ್ನು ವಿಧಾತ್ರಿ ಅಕಾಡೆಮಿಯವರು ಮಾಡಿ ಕಾಣಿಸಿದ್ದಾರೆ. ನಮಗೆ ಆತ್ಮತೃಪ್ತಿನೂ ಆಗಿದೆ, ಅವ್ರು ಮಾಡುವ ಕೆಲಸವನ್ನು ಪರಮಾತ್ಮನೂ ಸಹ ಮೆಚ್ಚಿದ್ದಾನೆ. ಅಂತಹ ಉತ್ತಮವಾದಂಥ ಕೆಲಸವನ್ನು ಈ ಒಂದು ಸಂಸ್ಥೆಯವರು ಮಾಡೋಕಿದ್ದಾರೆ. ಒಂದು ಮಾತಿದೆ, ಸಾಧನೆ ಸಾಧಕನ ಸ್ವತ್ತೇ ಹೊರತು ಸೋಮಾರಿಯ ಸ್ವತ್ತಲ್ಲ ಅಂತೇಳಿ. ನೀವೆಲ್ಲ ಸಾಧಕರ ಸಾಧನೆಯಲ್ಲಿ ನಿಂತ್ಕೊಂಡು ಈಗ ಫೈದೆ ಸರ್ ಡಾಕ್ಟರ್ ಹೇಳ್ದಂಗೆ ನಾವೆಲ್ಲ ಕಾಲೇಜ್ ಹೋಗೋ ಸಂಬಂಧದಲ್ಲಿ ಒಂದು 10 ಜನರ 15 ಜನರನ್ನು ದೊಡ್ಡ ಮಾಸ್ 400-500 ಮಕ್ಕಳು ಇರ್ತಿದ್ರು, ಒಂದು 10 ಜನರ ತಂದಿಲ್ಲಿ ಸನ್ಮಾನವನ್ನು ಮಾಡ್ತಿದ್ರು. ಇವತ್ತು ನಾ ಕೇಳಿದೆ, ಸುಮಾರು 120 ಮಕ್ಕಳನ್ನು 156 ಮಕ್ಕಳನ್ನು ಈ ಒಂದು ಸಂಸ್ಥೆಯಲ್ಲಿ ನಿಮ್ಮನ್ನು ಈ ಒಂದು ವೇದಿಕೆಯಲ್ಲಿ ಸನ್ಮಾನ ಮಾಡ್ತಾರಲ್ಲಾದರೆ ನಿಮ್ಮ ಸಾಧನೆ ಎಷ್ಟಿದೆ. ಆ ಒಂದು ಸಾಧನೆ ನೀವು ಮಾಡಿದರೆ ಹೇಳಾದರೆ ನೀವೆಲ್ಲ ಸಾಧಕರೇ. ಹಾಗಾಗಿ ನೀವು ಸೋಮಾರಿಗಳಲ್ಲ. ಸೋಮಾರಿಗಳು ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ನಿರೀಕ್ಷೆಗಿಂತಲೂ ಹೆಚ್ಚಿನದಾಗಿ ನೀವೆಲ್ಲರೂ ಸಾಧನೆಯನ್ನು ಮಾಡಿ ಕಾಣಿಸಿದ್ರಿ. ಇದು ನನ್ನ ಮಗಳ ಬಗ್ಗೆ ಅಥವಾ ನನ್ನ ಮಕ್ಕಳ ಬಗ್ಗೆ ಹೇಳ್ತಾ ಇಲ್ಲ, ಇಡೀ ಸಂಸ್ಥೆಯಲ್ಲಿ ಕಲಿಯುತ್ತಿರುವಂಥ ಎಲ್ಲ ಮಕ್ಕಳ ಸಾಧನೆಯನ್ನು ನಾವು ಪರಿಗಣಿಸಿದ್ರೆ ನನ್ನ ಒಂದು ಆತ್ಮತೃಪ್ತಿ ನಾ ತಿಳಿದಂಗೆ ಇದು ನಿಮ್ಮೆಲ್ಲ ಪಾಲಕರಿಗೂ ಸಿಕ್ಕಿದೆ ಅಂತ ಹೇಳ್ತಾನೆ. ನನಗೇನು ನನ್ನ ಮಕ್ಕಳು ಸಾಧನೆ ಮಾಡಿದ್ದಾರೆ, ಆ ಸಾಧನೆಯ ಆತ್ಮತೃಪ್ತಿ ನನ್ನ ಒಡಗೂಡಿ ಎಲ್ಲ ಪಾಲಕರಿಗೂ ಸಿಕ್ಕಿದೆ. ಅಂದರೆ ಆ ಒಂದು ಸಂಸ್ಥೆಯ ಬಗ್ಗೆ ಅಷ್ಟು ವಿಶ್ವಾಸವನ್ನು ನಾವೇನಿಟ್ಟು ನಮ್ಮ ಮಕ್ಕಳನ್ನು ಸೇರಿಸಿದ್ರು, ಆ ಸೇರಿಸಿದ್ದಕ್ಕೆ ಇವತ್ತು ನಮಗೆ ಸಂತೋಷ ಆಗ್ತದೆ. ಇಲ್ಲಿಯ ಪ್ರಿನ್ಸಿಪಾಲ್ ಇರ್ಬೋದು, ಕಿರಣ್ ಭಟ್ ಇರ್ಬೋದು,
ಭಾಳ ಉತ್ಸುಕತೆಯಿಂದ ಅವರೆಲ್ಲ ಮಕ್ಕಳಿಗೆ ನಮ್ಮ ಜೊತೆಗೆ ಮಾತನಾಡುವಾಗತ್ತೆ, ಕ್ಲಾಸ್ನಲ್ಲಿ ಆಗುತ್ತಿಲ್ಲ, ಅತ್ಯಂತ ವಿನಮ್ರವಾಗಿ ವಿನಯದಿಂದ ಅವ್ರು ನಡೆದುಕೊಳ್ಳುವ ರೀತಿಯನ್ನು ನೋಡಿದ್ರೆ ಭಾಳ ಸಂತೋಷ ಅನಿಸ್ತದೆ, ಭಾಳ ಖುಷಿ ಅನಿಸ್ತದೆ. ಅಂತಹ ವಾತಾವರಣದಲ್ಲಿ, ಸುಸಂಸ್ಕೃತ ವಾತಾವರಣದಲ್ಲಿ ನಮ್ಮ ಮಕ್ಕಳು ಬೆಳೆದ್ರಿಂದ ನಮ್ಮ ಮಕ್ಕಳಲ್ಲಿಯೂ ಅಂಥ ಒಂದು ಉತ್ತಮವಾದ ಗುಣಗಳು ಬೆಳೆದಿದೆ ಹೇಳುವಂಥದ್ದನ್ನು ನಾವು ಕಂಡುಕೊಂಡಿದ್ದೇವೆ. ಇನ್ನು ನನ್ನೊಬ್ಬ ಶಿಷ್ಯನೂ ಇಲ್ಲಿದ್ದಾನೆ. ನಾನೇ ಗುರುವಿಗೆ ಮಗಳಿಗೆ ಗುರುವಾದ ಶಿಷ್ಯ ಅಂತ ಹೇಳಿ ಒಂದು ಸ್ಲೋಗನ್ ಹಾಕಿದ್ದು ನಾ ಕಲಿಸಿದಂಥ ವಿದ್ಯಾರ್ಥಿ ಇವತ್ತು ನನ್ನ ಮಗಳಿಗೆ ಕಲಿಸಿದ್ದಾನೆ ಒಬ್ಬ ಗುರುವಾಗಿ. ಯಾರು? ಪ್ರಸನ್ನ. ನನಗೆ ಅವನು ಎಷ್ಟು ಪ್ರಸನ್ನನಂದರೆ, ನಾನು ಪ್ರೈಮರಿ ಸ್ಕೂಲಲ್ಲಿ ಕಲಿಸುವಾಗ ಅವನು ಎಷ್ಟು ಪ್ರಸನ್ನನಾಗಿದ್ನು, ಅದೇ ಮಂದಹಾಸ, ಅದೇ ಪ್ರಸನ್ನತೆ ಇವತ್ತಿಗೂ ಅವನ ಮುಖದಲ್ಲಿ ಆ ಪ್ರಸನ್ನತೆ ಇದೆ. ಪ್ರಸನ್ನ ಮಾಯ ಆಗಲೇ ಇಲ್ಲ. ಸುಮಾರು 2006-07 ಬ್ಯಾಚ್ ಇರಬೇಕು. ಆವಾಗ ಎಷ್ಟು ಪ್ರಸನ್ನತೆ ಅವನ ಮುಖದಲ್ಲಿತ್ತು, ಆ ಪ್ರಸನ್ನತೆ, ಅದೇ ವಿನಯತೆ ಇವತ್ತು ಅವನ ಮುಖದಲ್ಲಿ ರಾರಾಜಿಸ್ತಾ ಇದೆ. ನನಗೆ ಒಂದು ಸಂತೋಷ ಅಂತ, ಅವನನ್ನು ಇಲ್ಲಿ ನನ್ನ ಮಗಳನ್ನು ಅಡ್ಮಿಷನ್ ತೆಗೆದುಕೊಂಡಾಗ ಭಾಳ ಸಂತೋಷಪಟ್ಟದ್ದೇನೆಂದರೆ, ನಾನು ಗುರುವಾಗಿ ಅವನಿಗೆ ಕಲಿಸಿದ್ದೆ, ಅವನು ನನ್ನ ಗುರುವಾಗಿ ನನ್ನ ಮಗಳಿಗೆ ಕಲಿಸ್ತಾನೆ. ಅದೆಂಥ ಸುಯೋಗ ಹೇಳುವಂಥ ಭಾಗ್ಯ ನನಗೆ ಭಾಳ ಸಂತೋಷ ಕೊಟ್ಟಿತ್ತು. ಜೊತೆಗೆ ಕಿರಣ್ ಭಟ್ರು ಭಾಳ ದೂರ ಇರಲ್ಲ, ಅವರ ಹತ್ತಿರದ ಶಾಲೆಯಲ್ಲಿಯೂ ಸಹ ನಾನು ಕೆಲಸವನ್ನು ಮಾಡಿದ್ದೇನೆ, ಹುತಗಾರ ಅಂತ ಹೇಳಿ. ಇವತ್ತಿಗೂ ಸಹ ನಾನು ಹುತಗಾರದ ಸಂಬಂಧ ಇಟ್ಕೊಂಡಿದ್ದೇನೆ, ಪ್ರದೇಶ ಎಲ್ಲರೂ ಹೋಗ್ತಾ ಬರ್ತಾ ಇರ್ತಾನೆ. ಭಾಳ ಸಂತೋಷ ಅನಿಸ್ತದೆ. ಹಾಗಾಗಿ ನಿಮ್ಮೆಲ್ಲರ ಪ್ರೀತಿ, ನಿಮ್ಮೆಲ್ಲರ ವಿಶ್ವಾಸ, ಮಕ್ಕಳ ನಿಮ್ಮ HOD ಇರ್ಬೋದು, ಪ್ರಿನ್ಸಿಪಾಲ್ ಇರ್ಬೋದು, ದಯವಿಟ್ಟು ಯಾವುದೋ ಉಪನ್ಯಾಸಕರು ಅನ್ಯತಾ ಭಾವಿಸಬಾರ್ದು. ನಿಮ್ಮೆಲ್ಲರ ಹೆಸರುಗಳು ನಮ್ಮ ಬಾಯಲ್ಲಿಲ್ಲ, ಆದರೆ ನೀವೆಲ್ಲರೂ ಸಹ, ಯಾಕಂದರೆ ನಿಮ್ಮ ಮಕ್ಕಳು ನಿಮ್ಮ ಸುದ್ದಿಯನ್ನು ನಮ್ಮ ಮನೇಲಿ ಹೇಳ್ತಿದ್ರು. ಯಾವ ಸುದ್ದಿಯನ್ನು? ಒಳ್ಳೆಯ ಸುದ್ದಿಯನ್ನು. ಯಾವಾಗಲೂ ಕೆಟ್ಟ ಸುದ್ದಿ ಹೇಳಲಿಲ್ಲ, ಯಾಕಂದ್ರೆ ಕೆಟ್ಟದೇನೂ ನಡೆದಿಲ್ಲ. ಹಾಗಾಗಿ ನಿಮ್ಮೆಲ್ಲರೂ ನಮ್ಮ ಮನಸ್ಸಲ್ಲಿ, ನಮ್ಮ ಹೃದಯದಲ್ಲಿ ನೀವಿದ್ದೀರಿ, ಆದರೆ ನಿಮ್ಮ ಹೆಸರುಗಳು ನಮ್ಮ ಬಾಯಲ್ಲಿಲ್ಲ. ಹಾಗಾಗಿ ಯಾವುದೋ ಉಪನ್ಯಾಸಕರು ಅನ್ಯತಾ ಭಾವಿಸಬಾರ್ದು. ನಿಮ್ಮೆಲ್ಲರ ಪರಿಶ್ರಮ. ನಾವು ಕುದುರೆಯನ್ನು, ಒಂದು ಮಾತಿದೆ, ಕುದುರೆಯನ್ನು ನೀರು ಕುಡಿಲಿಕ್ಕೆ ಹೊಳೆ ತನಕ ತಗೊಂಡು ಹೋಗ್ಬೋದು ಅಂತ ಹೇಳಿ. ನಾವು ಇಲ್ಲಿ ಹೊಳೆ ಇದೆ ಹೇಳಿ ಕುದುರೆ ತಂದು ಬಿಟ್ಟೋದ್ರು ನಮ್ದು. ನೀವು ನೀರು ಕುಡಿಸ್ಲಿಲ್ಲ, ಹಾರ್ಲಿಕ್ಸ್ ಕುಡಿಸಿರಿ, ಬೂಸ್ಟ್ ಕುಡಿಸಿರಿ, ವಿಟಮಿನ್ ಕೊಟ್ರಿ, ಅವ್ರಿಗೆ ಏನು ಬೇಕು ಅವರು ಜೀವನ ನಿರ್ವಹಣೆಗೆ, ಮುಂದಿನ ಜೀವನವನ್ನು ರೂಪಿಸ್ಕೊಳ್ಳಿಕ್ಕೆ ಅವ್ರಿಗೆ ಏನು ಬೇಕೋ ಎಲ್ಲವನ್ನೂ ಸರ್ ನೀವು ಕೊಟ್ಟಿದ್ರಿ. ಹಾಗಾಗಿ ವೈಯಕ್ತಿಕವಾಗಿ ನಮ್ಮ ಎಲ್ಲರ ಪಾಲಕರ ಪೋಷಕರಾಗಿ ನಾವು ನಿಮಗೆ ಚಿರೋಣಿ ಆಗ್ತೇವೆ. ನಿಮ್ಮ ಉಪನ್ಯಾಸಕರಿರ್ಬೋದು, HOD ಇರ್ಬೋದು, ಅಥವಾ ಸಿಬ್ಬಂದಿ ವರ್ಗದವರಿರ್ಬೋದು, ಇವರೆಲ್ಲರೂ ನಮಗೆ ಆದರ್ಶಪ್ರಾಯರಾಗಿದ್ದಾರೆ. ಜೊತೆಗೆ ಅಬ್ದುಲ್ ಕಲಾಂರೊಂದು ಮಾತಾಡ್ತಾರೆ, ನಿರಂತರ ಪ್ರಯತ್ನ, ಸತತ ಯಾರು ಪರಿಶ್ರಮ ಇದ್ದರೆ ಯಾರು ಏನನ್ನಾದರೂ ಸಾಧಿಸ್ಬೋದು ಹೇಳೋದಕ್ಕೆ. ಅದಕ್ಕೆ ನಮ್ಮ ಮಕ್ಕಳು ನೀವು ಅದನ್ನು ಮಾಡಿ ಕಾಣಿಸಿದ್ರಿ. ನಿಮ್ಮ ಸಾಧನೆ, ನೀವು ನಿರಂತರವಾಗಿ ಮಾಡಿದಂಥ ಪ್ರಯತ್ನದ ಮೂಲಕವಾಗಿ ಈ ಒಂದು ಸಂಸ್ಥೆ ಬೆಳೆದಿದೆ. ಜೊತೆಗೆ ನನ್ನೊಂದು ಆಶಯ ಅಂದರೆ, 3 ವರ್ಷ ಮುಗಿದು 4ನೇ ವರ್ಷಕ್ಕೆ ಈ ಒಂದು ವಿದ್ಯಾರ್ಥಿ ಅಕಾಡೆಮಿ ಏನು ಕಾಲಿಟ್ಟಿದೆ, ಇದು ಮುಂದಿನ 300 ವರ್ಷಗಳವರೆಗೆ ಇದೇ ರೀತಿ ಪ್ರಜ್ವಲವಾಗಿ ಆ ಸರಸ್ವತಿಯ ವರಪ್ರಸಾದದಿಂದ ಉತ್ತಮವಾಗಿ ಸಂಸ್ಥೆ ಬೆಳೀಲಿ. ಮತ್ತಷ್ಟು ವಿದ್ಯಾರ್ಥಿಗಳು ನಿಮ್ಮ ಒಂದು ಗರಡಿಯಲ್ಲಿ ಬೆಳೆದು ಈ ಒಂದು ಊರಿನ, ಈ ಒಂದು ಸಂಸ್ಥೆಯ, ಈ ಒಂದು ಸಿಬ್ಬಂದಿಗಳ ಹೆಸರನ್ನು ಯಾವತ್ತೂ ಶಾಶ್ವತವಾಗಿರಲಿಕ್ಕೆ ನಿಮ್ಮೆಲ್ಲರ ಪ್ರಯತ್ನ ಸದಾ ಇರಲಿ ಅಂತ ಹೇಳ್ತಾ, ಈ ಒಂದು ಸಂಸ್ಥೆಯಲ್ಲಿ ನಮ್ಮ ಮಕ್ಕಳು ಸೇರಿಸಿದ್ದಕ್ಕೆ ನಮ್ಗೆ ಆತ್ಮತೃಪ್ತಿ ಇದೆ. ನೀವು ಚೆನ್ನಾಗಿ ಕಲಿಸಿದ್ರಿ. ಮುಂದಿನ ಒಂದು ಜೀವನಕ್ಕೆ ಅವರ ಮೇಲೆ ನಿಮ್ಮ ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ, ಇಲ್ಲಿಂದ HOD ಅವರಿಗೆ, ಪ್ರಿನ್ಸಿಪಾಲ್ರಿಗೆ, ವೈಸ್ ಪ್ರಿನ್ಸಿಪಾಲ್ರಿಗೆ, ಎಲ್ಲ ಉಪನ್ಯಾಸ ವರ್ಗದವರಿಗೆ, ಸಿಬ್ಬಂದಿ ವರ್ಗದವರಿಗೆ ಎಲ್ಲರಿಗೂ ಸಹ ವಂದಿಸ್ತಾ, ಮಾತನಾಡಲಿಕ್ಕೆ ಅವಕಾಶ ಕೊಟ್ಟು ತಮಗೆಲ್ಲರೂ ವಂದಿಸಿ ನಾನು ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.